2016 ಜೂನ್ ತಿಂಗಳಿನಲ್ಲಿ ಯೋಗೇಶ್ ಗೌಡ ಏನು ಜಿಲ್ಲಾ ಪಂಚಾಯತ್ ಧಾರವಾಡ ಜಿಲ್ಲಾ ಪಂಚಾಯತ್ನ ಏನು ಸದಸ್ಯನ ಒಂದು ಮರ್ಡರ್ ಆಗುತ್ತೆ. ಈ ಮರ್ಡರ್ ಕೇಸು ನಂತರದಲ್ಲಿ ಧಾರವಾಡ ಉಪನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಅದು ಹಳ್ಳ ಹಿಡಿಯುತ್ತೆ ಅನ್ನೋ ಒಂದು ಟೈಮ್ ಅಲ್ಲಿ ಮತ್ತೆ ಅದು ಆಕ್ಟಿವ್ ಆಗಿ ಸಿಬಿಐ ನ ಒಂದು ತೆಕ್ಕೆಗೆ ಹೋಗುತ್ತೆ. ಆ ಸಿಬಿಐ ನ ತೆಕ್ಕೆಗೆ ಹೋಗ್ತಾ ಇದ್ದಂತೆ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಎಟ್ ಪ್ರೆಸೆಂಟ್ ಈಗ ಇನ್ವೆಸ್ಟಿಗೇಷನ್ ನಲ್ಲಿ ಏನು ಶಾಸಕರಾಗಿರ್ತಕ್ಕಂಥ ಧಾರವಾಡ ಆ ಭಾಗದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಅದಾದ್ಮೇಲೆ ಜೈಲು ಕಂಬಿನೂ ಕೂಡ ಎಣಿಸುವಂತಹ ಕೆಲಸವನ್ನ ವಿನಯ್ ಕುಲಕರ್ಣಿ ಅವರು ಮಾಡಿದ್ರು. ಅದೇ ರೀತಿಯಾಗಿ 21 ಆರೋಪಿಗಳು ಕೂಡ ಈಗ ಜೈಲು ಕಂಬಿ ಕೊನೆಯ ಶಿಕ್ಷೆಯ ಪ್ರಕಟ ಆಗೋದು ಮಾತ್ರ ಬಾಕಿ ಇದೆ. ಈ ಸಂಬಂಧಪಟ್ಟ ಹಾಗೆ ಈ ಒಂದು ಧಾರವಾಡ ಉಪನಗರದಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣ, ಯೋಗೇಶ್ ಗೌಡರ ಕೊಲೆ ಪ್ರಕರಣದಲ್ಲಿ ಅಲ್ಲಿನ ಪೊಲೀಸ್ನವರು, ಲೋಕಲ್ ಪೊಲೀಸ್ನವರ ಯಾವ ರೀತಿಯಾಗಿ ಸ್ವೇಚ್ಛಾಚಾರದ ಅಂದ್ರೆ ಯಾವ ರೀತಿ ಬೇಕಾದ್ರೂ ನಾವು ನಡೆಸಬಹುದು, ಕೊಲೆ ಕೇಸನ್ನ ಮರ್ಡರ್ ಫಾರ್ ಗೈನೋ ಅಥವಾ ಇನ್ನೊಂದ್ ಯಾವ್ದೋ ಕಾರಣಕ್ಕೋಸ್ಕರ ಮಾಡಿದ್ರು ಅನ್ನೋ ಲೆಕ್ಕಾಚಾರಕ್ಕೆ ಅದನ್ನ ಮುಚ್ಚಾಕ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ರು. ಆದ್ರೆ ಆ ಪ್ಲಾನ್ಗೆ ಕೊಡ್ಲಿ ಏಟು ಕೊಡುವಂತಹ ಕೆಲಸವನ್ನ ಒಬ್ಬ ಧೀಮಂತ ವ್ಯಕ್ತಿ ಮಾಡಿದ್ದಾರೆ. ಅದನ್ನ ಸಿಬಿಐನ ಅಂಗಳಕ್ಕವರೆಗೂ ಕೂಡ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರೇ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಗಿತ್ತು ಸರ್ ನಿಮ್ಮ ಹೋರಾಟ? ಈಗ ಒಂದು ಮರ್ಡರ್ ಆಗುತ್ತೆ, ಮರ್ಡರ್ ಆದ್ಮೇಲೆ ಎಷ್ಟು ದಿವಸದ ನಂತರದಲ್ಲಿ ನಿಮ್ಗೆ ಇಲ್ಲಿ ಕೆಲವೆಲ್ಲ ಮೈನಸ್ ಗಳನ್ನ ಪೊಲೀಸ್ನವರು, ಲೋಕಲ್ ಪೊಲೀಸ್ನವರು ಮಾಡಿದ್ದಾರೆ, ಅದನ್ನ ತಗೊಂಡ್ಕೊಂಡು ಹೋಗಿ ನಾವು ಮುಂದಿನ ದಿನಗಳಲ್ಲಿ ಸಿಬಿಐಗೆ ಒಪ್ಪಿಸುವಂತಹ ಕೆಲಸಗಳನ್ನ ಮಾಡ್ಬೇಕು ಅಂತ ಮೈಂಡ್ ಯಾವಾಗ ಬಂತು ಸರ್ ತಮ್ಗೆ? ಈ ಪ್ರಕರಣ ಕೊಲೆ ಆದಾಗಲೇ ಸಾಕಷ್ಟು ಜನ ಧ್ವನಿ ಎತ್ತಿದ್ರು ಇದು ಸಿಬಿಐ ಹೋಗ್ಬೇಕು ಅಂತೇಳಿ. ಅವ್ರ ಕುಟುಂಬದವ್ರ ಜೊತೆ ನಿಂತು ಸೊ ಬೀದಿಗಿಳಿದು ಕೂಡ ಹೋರಾಟ ಕೂಡ ಆಯ್ತು, ಇದು ಪ್ರಕರಣವನ್ನ ಸಿಬಿಐ ಕೊಡಿ ಅಂತೇಳಿ. ಅವಾಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಬಿಐ ಕೊಡ್ಲಿಲ್ಲ. ಸೊ ತದನಂತರ ನಾವು ಆ ಪ್ರಕರಣವನ್ನು ಸಮೀಪದಿಂದ ನೋಡ್ತಾ ಹೋದಾಗ ಸಾಕಷ್ಟು ಲೋಪದೋಷಗಳು ಅದರಲ್ಲಿದ್ದು. ಸೊ ಆ ಕುಟುಂಬದ ಸದಸ್ಯರು ನನ್ನ ಜೊತೆ ಬಂದು ಸೇರಿ ನಾನು ಹೋರಾಟ ಮಾಡಬೇಕು ಅಂತೇಳಿ ಅವ್ರು ಹೇಳ್ಕೊಂಡಾಗ ನಾವು ಒಂದು ರೂಪರೇಷವನ್ನು ಹಾಕೊಂಡು ಹೋರಾಟವನ್ನು ಆರಂಭ ಮಾಡಿದ್ವಿ. ಮೊದಲು ಮನವಿ ಕೊಡೋದು, ಆಮೇಲೆ ಕೋರ್ಟಿಗೆ ಹೋಗೋದು, ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋದು, ಇವೆಲ್ಲ ಮಾಡ್ತಾ ಬಂದ್ವಿ. ಸೊ ಅಲ್ಲಿರುವಂತ ಲೋಪದೋಷಗಳನ್ನು ಇಟ್ಕೊಂಡೇ ನಾವು ಕೇಳಿದಾಗ ಈ ಪ್ರಕರಣ ರಿಟ್ ಅಪ್ಲಿಕೇಶನ್ ನಾನು ಈಗಾಗಲೇ ಹೇಳಿದಾಗೆ ಶ್ರೀಮತಿ ತುಂಗಮ್ಮ ಗೌಡರವರು ಮಾನ್ಯ ಹೈಕೋರ್ಟ್ ಅಲ್ಲಿ ಏನು ರಿಟ್ ಅಪ್ಲಿಕೇಶನ್ ರಿಟ್ ಅರ್ಜಿ ಸಲ್ಲಿಸ್ತಾರೆ, ಜಾಯಿಂಟ್ ವಕಾಲತ್ತಿನಲ್ಲಿ ತುಂಗಮ್ಮ ಗೌಡರು ಹಾಗೂ ಗುರುನಾಥ ಗೌಡರ ಜಾಯಿಂಟ್ ವಕಾಲತ್ತಿನಲ್ಲಿ ಆ ರಿಟ್ ಅರ್ಜಿಯಲ್ಲಿ ನಮಗೆ ಹಿನ್ನಡೆ ಆಗುತ್ತೆ. ಬಟ್ ಅದೇ ಇದರಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಬಂದು ಗುರುನಾಥ ಗೌಡರನ್ನ ಕಾಂಪ್ರಮೈಸ್ ಮಾಡ್ಸಕ್ಕೆ, ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಏನು ಪ್ರಯತ್ನ ಪಟ್ಟರು, ಆ ಎಲ್ಲ ದಾಖಲೆಗಳನ್ನು ಕೋರ್ಟಿಗೆ ಕೊಟ್ಟಿದ್ದರಿಂದ ಕೋರ್ಟು ಇದರಲ್ಲಿ 195 ಕೆಳಗಡೆ ಸಾಕ್ಷಿನಾಶದ ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಲು ಆದೇಶ ಮಾಡುತ್ತೆ, ಕೋರ್ಟ್ ಹೇಳುತ್ತೆ. ಸೊ ಹಾಗಾಗಿ 195 ನಮ್ಮ ಗೆಲುವಾಗುತ್ತೆ. ಅದೇನು ಕೊಲೆ ಪ್ರಕರಣವನ್ನ ಹೈಕೋರ್ಟ್ ಏನು ಸಿಬಿಐ ಕೊಡೋದು ಬೇಡ ಅಂತ ಹೇಳಿ ಆದೇಶ ಮಾಡುತ್ತೆ. ಅದನ್ನ ನಾವು ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಗುತ್ತೆ ಅವಾಗ. ಸೊ ತದನಂತರ ಇಲ್ಲಿ ಸರ್ಕಾರನೇ ಈ ಒಂದು ಪ್ರಕರಣವನ್ನ ನಾವು ಸಾಕಷ್ಟು ಬಾರಿ ಕೇಳ್ಕೊಂಡಾಗ ಸರ್ಕಾರನೇ ಗುರುನಾಥ ಗೌಡರು ಕೊಟ್ಟಂತ ಮನವಿಯ ಮೇಲೆ ಸಿಬಿಐ ಇದನ್ನ ಹಸ್ತಾಂತರ ಮಾಡ್ತಾರೆ. ಓಕೆ, ಈಗ ಒಂದು 313 ಸ್ಟೇಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಒಂದು ಇನ್ವೆಸ್ಟಿಗೇಷನ್, ಅದಕ್ಕೆ A1 ಆರೋಪಿ ಆದವರು ಈ ಯೋಗೇಶ್ ಗೌಡನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ 313 ಸ್ಟೇಟ್ಮೆಂಟ್ ಟೈಮಲ್ಲೇ ಆ ವ್ಯಕ್ತಿನೇ ನೇರವಾಗಿ ಈಗ ಸರ್ಕಾರಿ ಸಾಕ್ಷಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಏನೇನಾಯ್ತು, A1 ಇಂದ ಹಿಡಿದು A21 ವರೆಗೂ ಕೂಡ ಆರೋಪಿಗಳು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳು, ಅವರವರ ಕೃತ್ಯ ಯಾವ ರೀತಿಯಾಗಿ ಎಸಗಿದ್ರು ಅಥವಾ ಅವರ ಪಾತ್ರ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಇದಾದ್ಮೇಲೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗಕ್ಕೆ ಶುರುವಾಗುತ್ತೆ. ಇದ್ರ ಬಗ್ಗೆ ಏನಾದ್ರು ಸರ್ ಸಂಪೂರ್ಣವಾಗಿ ಒಳಗಡೆ ಚಾರ್ಜ್ ಶೀಟ್ ಅನ್ನ ನೀವು ನೋಡಿರ್ತೀರಿ, ಮಾಡಿರ್ತೀರಿ, ಇದರಲ್ಲಿ ಏನಾದ್ರು ಕೆಲ ಅಂಶಗಳು? ಸರ್ ನೋಡಿ, ಬಿಫೋರ್ ಮರ್ಡರ್ ಹೆಂಗೆ ಪ್ಲಾನ್ ಆಯ್ತು, ಮರ್ಡರ್ ಹೆಂಗಾಯ್ತು ಅನ್ನೋದನ್ನ ಏನು A1 ಟರ್ನ್ಡ್ ಅವರು ಇದು ಆಗಿದ್ದಾರೆ, ಏನಂತ ಹೇಳಿದ್ರೆ ಅಪ್ರೂವರ್ ಆಗಿದಾರಲ್ಲ, ಅವರು ಸರ್ಕಾರಿ ಸಾಕ್ಷಿಯಾಗಿ ಆಗಿದ್ದಾರೆ, ಅವರು ಅದನ್ನೆಲ್ಲವನ್ನು ಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಅವರು ಅಪ್ರೂವರ್ ಆಗಿದ್ದರಿಂದ ಈ ಪ್ರಕರಣಕ್ಕೆ ಒಂದು ಬಲ ಬಂದಂತಾಗಿದೆ. ಸೊ ಸಾಕಷ್ಟು ವಿಷಯಗಳನ್ನ ಕೋರ್ಟ್ ಮುಂದೆ ಹೇಳಿದ್ದಾರೆ ಅವರು. ಈಗ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ. ಕೆಲವರೆಲ್ಲ ಈಗ ಏನೋ ಒಂದು ದುಡ್ಡಿದೆ, ಇನ್ನೊಂದು ಲೆಕ್ಕಾಚಾರಕ್ಕೆ ಇದು ಮುಗಿದೋಗ್ಬಿಡುತ್ತೆ, ಈ ಫಸ್ಟ್ಗೆ ಅಲ್ಲಿ ರಾಜಕೀಯದ ಒಂದು ಅಸ್ತ್ರಗಳು ಸರಿಯಾದ ರೀತಿಯಲ್ಲಿ ಅವರ ಮನೆಗೆ ಹೋಗಿ ನಾಟುವಂತಹ ಕೆಲಸಗಳಾಯ್ತು. ಫಸ್ಟ್ಗೆಲ್ಲ ಹೋರಾಟದ ಹಾದಿ ಅಂತ ಹೇಳಿ ಕೆಲ ವ್ಯಕ್ತಿಗಳು ಅವ್ರ ಮನೆಯವರೇ ಬಂದು
ಇದ್ರ ವಿರುದ್ಧವಾಗಿ ಎಲ್ಲಾ ದಾಖಲೆಗಳನ್ನು ತಂದು ಕೊಡುವಂತಹ ಕೆಲಸಗಳನ್ನು ತಮ್ಮ ಮಾಡಿದ್ರಿ. ಅದಾದ್ಮೇಲೆ ಎಲ್ರು ಕೂಡ ಸೈಲೆಂಟ್ ಆಗಿ ಹೋದ್ರು. ಆದ್ರೆ ಅದರಲ್ಲಿ ಗುರುನಾಥ ಗೌಡ, ಯಾರು ಯೋಗೇಶ್ ಗೌಡರ ಅಣ್ಣ ಏನಿದ್ದಾರೆ, ಅವ್ರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಹಿಂದೆ ಸರಿಯುವಂತಹ ಕೆಲಸಗಳು ಮಾಡಿದ್ರು. ಇದ್ರಲ್ಲಿ ಏನು ಮಸಲತ್ ಏನಾದ್ರು ಇರ್ಬೋದು ಸರ್? ಸರ್ ಅದನ್ನ ನೀವೇ ನೋಡ್ಬೇಕು, ನಾನೇನ್ ಹೇಳಕ್ ಆಗೋದಿಲ್ಲ. ಸೊ ಯಾರು ಬಂದು ಎಷ್ಟು ದಿನ ನಿಂತು ಹೋರಾಟ ಮಾಡಿದ್ರು ಅಷ್ಟು ಸಾಕು ಸರ್ ನಮ್ಗೆ. ಅವ್ರು ಯಾಕೆ ಹೋದ್ರು ಯಾಕೆ ಬಿಟ್ರು ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಹೋಗುದಿಲ್ಲ. ಅವರ ಕುಟುಂಬ ಸದಸ್ಯರು, ಗುರುನಾಥ ಗೌಡ್ರು ಇರ್ಬೋದು, ಮಲ್ಲಮ್ಮ ಗೌಡ್ರು ಇರ್ಬೋದು, ಅಥವಾ ಅವ್ರ ತಾಯಿ ತುಂಗಮ್ಮ ಗೌಡ್ರು ಅಥವಾ ಸಹೋದರಿ ಇರ್ಬೋದು, ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಕುಟುಂಬದ ಸದಸ್ಯರ ಹೋರಾಟದಿಂದಲೇ ಈ ಪ್ರಕರಣ ಸಿಬಿಐಗೆ ಹೋಗಿದೆ ಅಂತ ನಾನು ಹೇಳ್ತೀನಿ. ಅದರ ನ್ಯೂನತೆಗಳು ಹೇಳೋದು ಬೇಡ. ಪೊಲೀಸರ ನೋವು ನಲಿವುಗಳನ್ನ ಅರ್ಥ ಮಾಡ್ಕೊಂಡು ಅವರ ಒಂದು ಕೆಲಸಗಳಿಗೆ ಅಥವಾ ಯಾವ ರೀತಿಯಾದಂತ ಫೆಸಿಲಿಟಿಗಳು ಬೇಕು ಅಂತ ಹೋರಾಟ ಮಾಡ್ಕೊಂಡು ನೀವು ಇಷ್ಟು ದಿವಸ ಜೀವನವನ್ನ ಸಾಗಿಸ್ಕೊಂಡು ಬಂದ್ರಿ. ಏನೇನೋ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ರಿ. ಅದರಲ್ಲಿ ಇದೊಂದು ಕಣ್ಣಿಗೆ ಹೆಂಗ್ ಬಿತ್ತು ಈ ಯೋಗೇಶ್ ಗೌಡ್ರ ಕೇಸು? ಸರ್ ಇದು ಧಾರವಾಡದಲ್ಲಿ ಆ ಸಮಯದಲ್ಲಿ 2015, 16, 17 ತಾವು ಒಂದು ಡಾಟಾ ತೆಗೆದು ನೋಡಿ. ಆ ಸಮಯದಲ್ಲಿ ಧಾರವಾಡ ಶಹರ ಮತ್ತು ಧಾರವಾಡ ಜಿಲ್ಲೆ ಸೇರಿದಂಗೆ ಸಾಕಷ್ಟು ಕೊಲೆಗಳು ನಡೆದು. ಸೊ ಅವಾಗ ನನ್ಗನ್ನಿಸ್ತು, ಕೊಲೆ ಮಾಡದಂತಹ 1-2-3 ಕೊಲೆಗಳಾದಾಗ 1-2 ಕೊಲೆಗಳಿದ್ದಂತಹ ಆರೋಪಿತರು ಯಾರೊಬ್ಬ ರಾಜಕಾರಣಿ ಹಿಂದೆನೆ ಕಾಣಿಸ್ತಾ ಇದ್ರು. ಸೊ ಅವಾಗ ನಾನೇನು ವಿಚಾರ ಮಾಡಿದ್ವಿ, ಈ ಒಂದು ಯೋಗೇಶ್ ಗೌಡರ ಪ್ರಕರಣ, ಯೋಗೇಶ್ ಗೌಡ ಒಬ್ಬ ಜನಪ್ರತಿನಿಧಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯ. ಯೋಗೇಶ್ ಗೌಡನ ಜೀವಕ್ಕೆ ಇವತ್ತಿಲ್ಲಿ ಜೀವನೇ ಸೆಕ್ಯೂರ್ ಇಲ್ಲ ಅಂದ್ಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಹೇಳಿ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಹೋರಾಟವಾಗಿ ತೆಗೆದುಕೊಂಡಿದ್ದು. ಓಕೆ, ಈಗ ಫಸ್ಟ್ಗೆ ಒಂದು CCTV ಬರೀ 1 ಅಥವಾ 2 ನಿಮಿಷದಲ್ಲೇ ವ್ಯಕ್ತಿನ 7 ಗಂಟೆ 36 ನಿಮಿಷದಿಂದ ಹಿಡಿದು 7 ಗಂಟೆ 37 ನಿಮಿಷ ಅಥವಾ 38 ನಿಮಿಷದಲ್ಲೇ ಈ ಒಂದು ಮರ್ಡರ್ ನಡೆದೋಗುತ್ತೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ಶಾರ್ಪ್ ಆದಂತ ಆಯುಧಗಳನ್ನು ತಗೊಂಡ್ ಬರ್ತಾರೆ, ಚುಚ್ಚುತ್ತಾರೆ, 36 ಬಾರಿ ಕೊಂದು ಮುಗಿಸ್ತಾರೆ. ಇದಾದ್ಮೇಲೆ ವ್ಯಕ್ತಿಗಳು ಬೇರೆ ಯಾರು ಅಲ್ಲಿ ಆರೋಪಿಗಳಾದವ್ರು, ನಿಮ್ಗೆ ಗೊತ್ತಿದೆ, ಕೆಲ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಗೊತ್ತಿದೆ. ಒಬ್ಬ ಆರೋಪಿ ಆದವನು ಇಷ್ಟು ಕೆಜಿ ಅಥವಾ 36 ಕೆಜಿ ಅಥವಾ 50 ಕೆಜಿ 100 ಕೆಜಿ ಅಂತ ಇರ್ತಾನೆ. ಅಂತ ವ್ಯಕ್ತಿ ಬಂದು ಅವನು ಮುಖಚರ್ಯೆ, ಇನ್ನೊಂದು ಲೆಕ್ಕಾಚಾರ ಎಲ್ಲ ನೋಡ್ಕೊಂಡು ಆತ ನಡೆಯುವಂತ ಹಾವು ಭಾವಗಳು, ಆತ ಎಮ್ಮೋ ಹೆಂಗಿರುತ್ತೆ, ಯಾವ ರೀತಿ ತಲೆಬಾಗ್ ಹೊಡೆಸಾಯಿಸ್ತಾನ, ಒಂದೇ ರೀತಿಯಾಗಿರುತ್ತೆ. ಆದ್ರೆ ಇದರಲ್ಲಿ ಯಾವ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಚಾರಗಳು ಇದಾವೆ. ಸರ್ ಇದನ್ನೇ ತಪ್ಪು ಮಾಡಿರುವುದು ಧಾರವಾಡದ ಪೊಲೀಸರು. ಸೊ ಆ ತಪ್ಪು ಮಾಡಿದ್ದರಿಂದಲೇ ಇವತ್ತು ಆರೋಪಿತರಾಗಿ ನಿಂತ್ಕೊಂಡಿದ್ದಾರೆ ಅವರು. ಸೊ ಈ ಪ್ರಕರಣದಲ್ಲಿ ನೀವೇನ್ ಹೇಳಿದ್ರಿ, ಈಗ 1 ನಿಮಿಷದಲ್ಲಿ ಕೊಲೆ ಆಯ್ತು. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. 1 ನಿಮಿಷ 8 ಸೆಕೆಂಡ್ಗಳಲ್ಲಿ ಕೊಲೆ ನಡೆದು ಮುಗಿದು ಹೋಗುತ್ತೆ. ಸೊ ಅದರಲ್ಲಿ 56-57 ಬಾರಿ ಚುಚ್ಚುತ್ತಾರೆ ಯೋಗೇಶ್ ಗೌಡ್ರಿಗೆ. ಅಲ್ಲಿ ಆ ಹರಿತಾದ ಆಯುಧಗಳಿಂದ ಏನ್ ಹೊಡೆದಿದ್ದಾರೆ, ಈ ಸರೆಂಡರ್ ಆದಂತಹವರ ಆಯುಧಗಳು ಅಲ್ಲ ಅಂತ ಹೇಳಕ್ಕೇನೆ ಆ ಚಾರ್ಜ್ ಶೀಟ್ ತೋರಿಸ್ತಾ ಇತ್ತು. ಅವೆಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡಿದೀವಿ. ಸೊ ಈಗ ನಾನು ಇಷ್ಟೇ ಹೇಳಕ್ ಬಯಸ್ತೇನೆ, ಈಗೇನು ನ್ಯಾಯಾಲಯದಲ್ಲಿ ಪ್ರಕರಣ ಇವತ್ತು ಸುದೀರ್ಘವಾದಂತ ವಿಚಾರಣೆ ನಡೆದು 113 ಸಾಕ್ಷಿಗಳ ವಿಚಾರಣೆ ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಡೆದು ಇವತ್ತು ತೀರ್ಪು ಬರೋದು ಬಾಕಿ ಇದೆ. ಯೋಗೇಶ್ ಗೌಡರ ಕುಟುಂಬ, ಮೃತ ಯೋಗೇಶ್ ಗೌಡರಿಗೆ ಅವರ ತಾಯಿ ತುಂಬಾ ದಿನ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿ ಅವರು ಕೂಡ ಇವತ್ತಿಲ್ಲ, ಅವರು ಕೂಡ ನಿಧನರಾಗಿದ್ದಾರೆ. ಅವರ ತಾಯಿ ಹಾಗೂ ಯೋಗೇಶ್ ಗೌಡರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಹೋರಾಟದಲ್ಲಿ ಸತ್ಯ ಹೊರಗಡೆ ಬರಬೇಕು ಅಂತ ಯಾರು ನಾವೆಲ್ಲ ಸೇರಿ ಹೋರಾಟ ಮಾಡಿದ್ವಿ, ನಮ್ಗೆಲ್ರಿಗೂ ಜಯ ಸಿಗುತ್ತೆ ಅನ್ನುವಂತ ನಂಬಿಕೆ ನನಗಿದೆ. ಇನ್ನೊಂದು ವಿಚಾರ ಹೇಳ್ತೀನಿ ಸರ್. ಈಗ ಆಗಿನ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬ್ರು ತಕ್ಷಣಕ್ಕೆ ಒಂದು ಇನ್ಸಿಡೆಂಟ್ ಆಗುತ್ತೆ, 7 ಗಂಟೆ 7:15 ಒಳಗಡೆ ಎಲ್ಲ ಫಿನಿಶ್ ಆಗೋಗುತ್ತೆ, ಯೋಗೇಶ್ ಗೌಡ್ರನ್ನ ಕೊಂದು ಮುಗಿಸ್ತಾರೆ. ಅದಾಗ್ತಾ ಇದ್ದಂಗೆ 1 hour ಅಲ್ಲೇ ಇದೇ ವಿನಯ್ ಕುಲಕರ್ಣಿ ಅವರನ್ನ ಆಗ ಗಣಿ ಮಂತ್ರಿ ಆಗಿರ್ತಕ್ಕಂಥವ್ರು ಎದುರುಗಡೆ ನಿಲ್ಸ್ಕೊಂಡು, ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಕೊಲೆ ಅಲ್ಲ, ಇದು ನಡೆದಿರ್ತಕ್ಕಂಥದ್ದು ಲ್ಯಾಂಡ್ ಡಿಸ್ಪ್ಯೂಟ್ ಅಂತ ಹೇಳಿ 1 ಗಂಟೆಯಲ್ಲೇ ಇವರು ಜಡ್ಜ್ಮೆಂಟ್ ಎಲ್ಲದೂ ಕೂಡ ಇವರೇ ಬರೆದು ಬಿಡ್ತಾರೆ. ಇದು ಹೆಂಗೆ ಸರ್? ಸರ್ ನೀವು ಈಗ ಹೇಳಿದ್ರಲ್ಲ ಯಾವ ಅಂಶಗಳ ಮೇಲೆ ಹೋರಾಟ ಮಾಡಿದ್ರಿ ಅಂತೇಳಿ, ಅದರಲ್ಲಿ ಇದು ಕೂಡ ಒಂದು ಏನಂತ ಕೇಳಿದ್ರೆ, ಪೊಲೀಸ್ ಆಯುಕ್ತರಾದಂತಹ ಅವಾಗ ನಮ್ಮ ಪಾಂಡುರಂಗ ರಾಣೆ ಅವರು ಇನ್ನೂ ಕೂಡ ಮಾಧ್ಯಮದಲ್ಲಿ ಈ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಪಾಂಡುರಂಗ ರಾಣೆ ಅವರು ಹೇಳಿಕೆ ಕೊಟ್ಟಿರುವುದು ಸುಮಾರು 10:00ವರೆಗೆ. 9:45ಕ್ಕೆ ರಾಜ್ಯದ ಗೃಹ ಮಂತ್ರಿಗಳು ಇದು ಭೂ ವಿವಾದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ ಅಂತೇಳಿ ಕೊಟ್ಬಿಡ್ತಾರೆ. ಸೊ ಇದರಲ್ಲಿ ಏನಂತ ಕೇಳಿದ್ರೆ, ಇದರಿಂದ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತವಾದಂತ ಕೊಲೆ ಅಂತೇಳಿ. ಭೂ ವಿವಾದ ಅಂತ ಹೇಳಕ್ಕೆ ಯಾವ ಭೂಮಿಯ ಇಲ್ಲಿ ದಾಖಲೆಗಳನ್ನು ಇಲ್ಲಿ ಹಾಜರುಪಡಿಸ್ತಾರೋ, ಅವ್ರು ರೆಡಿ ಮಾಡಿರುವಂತ ದಾಖಲೆಗಳನ್ನು ಹಾಜರುಪಡಿಸ್ತಾರೋ ಆ ಭೂಮಿಗೆ ಮತ್ತು ಯೋಗೇಶ್ ಗೌಡರ ಭೂಮಿಗೆ ಎಲ್ಲೂ ಕೂಡ ಟಚ್ ಆಗೋದಿಲ್ಲ. ಮತ್ತೆ ಆ ಯಾರು
ಈ ಭೂಮಿ ಮಾಲಕರು, ಮೂಲ ಮಾಲಕರಿದ್ದಾರೆ ತೋಡ್ಕರ್ ಅನ್ನೋರು, ಅವರು ನ್ಯಾಯಾಲಯದಲ್ಲಿ ಧಾರವಾಡ ಕೋರ್ಟ್ ಅಲ್ಲೇ ಹೇಳಿದ್ದಾರೆ, ನಮಗೂ ಯೋಗೇಶ್ ಗೌಡ್ರಿಗೆ ಯಾವ ವ್ಯಾಜ್ಯನೇ ಇರಲಿಲ್ಲ, ನಮ್ಮ ಭೂಮಿ ಅವರ ಭೂಮಿ ಎಲ್ಲೂ ಟಚ್ ಆಗೋದಿಲ್ಲ ಅಂತೇಳಿ ಅವರೇ ಹೇಳಿದ ಮೇಲೆ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತ ಕೊಲೆ ಅಲ್ಲ ಅಂತ ಅಲ್ಲೇ ಆಗೋಯ್ತು. ಸೊ ಇದು ರಾಜಕೀಯ ಪ್ರೇರಿತವಾದಂತ, ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತ ಕೊಲೆ ಇದು. ಸೊ ಹಾಗಾಗಿ ಇದ್ರ ಮೇಲೆ ತೀರ್ಪು ಬರೋದು ಬಾಕಿ ಇದೆ. ಈಗ ಅದೇ ಅಂಶಗಳನ್ನ ಇಟ್ಟುಕೊಂಡು ಇಲ್ಲಿ ಸಾಕ್ಷಿಗಳಾಗಿರೋದು. ಈಗ ಪರಮೇಶ್ವರ್ ಅವರು ಬರೀ ಮೇಲ್ನೋಟ ಅಲ್ಲ, ಕೆಳನೋಟನು ಕೂಡ ನೋಡ್ದಂಗಿದೆ. ಅಂದ್ರೆ ಮೇಲ್ನೋಟಕ್ಕೆ ಇದು ಮರ್ಡರ್ ಫಾರ್ ಗೈನಾ ಅಥವಾ ಇನ್ನೊಂದೇನೋ ಲೆಕ್ಕಾಚಾರಗಳನ್ನ ಹಾಕೋದು ಇರುತ್ತೆ. ಆದ್ರೆ ಪರಮೇಶ್ವರ್ ಅವರು ಏಕಾಏಕಿ ಇಂಥದ್ದೇ ಒಂದು ಇನ್ಸಿಡೆಂಟ್ ಹಿಂಗೆ ಆಗಿರ್ಬೋದು ಅಂತ ಹೇಳಿ ಲೆಕ್ಕಾಚಾರಗಳನ್ನ ಹಾಕಿ ಬರ್ದ್ರು. ಆದ್ರೆ ಹೇಳುವಂತಹ ಕೆಲಸಗಳನ್ನ ಮಾಡಿದ್ರು. ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಗೃಹ ಮಂತ್ರಿ ಆದವರು ಆ ಟೈಮಲ್ಲಿ ತಾವು ಆಡುವಂತ ಮಾತುಗಳು, ಒಬ್ಬ ಲೀಡರ್, ಪೊಲಿಟಿಕಲ್ ಲೀಡರ್ ಒಬ್ಬ ಈ ರೀತಿಯಾಗಿ ಕೊಲೆ ಆಗಿದ್ದಾನೆ, ನಾನು ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಸಂಪೂರ್ಣವಾದಂತ ಮಾಹಿತಿ ಕೊಡ್ತೀನಿ ಅಂತ ಹೇಳುವಂತಹ ಕೆಲಸಗಳು ಮಾಡ್ಬೇಕು. ಆದ್ರೆ ಇದು ಯಾವ್ದು ಕೂಡ ಹೇಳಕ್ ಹೋಗಿಲ್ಲ. ಅಷ್ಟು ಬೇಗ ಹೇಳುವಂತದ್ದು, ಇದು ಸಮಜಾಯಿಸಿ ಕೊಟ್ಟು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಒಂದು ಲಘು ಬಗೆಯಲ್ಲಿ ಮುಗಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ರೆಡಿ ಆದ್ರ ಅನ್ನೋ ಒಂದು ಅನುಮಾನ ಹುಟ್ಟಲ್ವಾ ಸರ್? ವಿಪರ್ಯಾಸ. ಈ ರಾಜ್ಯದ ಮಂತ್ರಿಗಳಾಗಿರ್ಬೋದು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅವರು ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಕ್ಕಿರೋದು, ಯಾರೋ ತಮ್ಮ ಶಾಸಕರನ್ನ ಅಥವಾ ಪ್ರಭಾವಿಗಳನ್ನ, ಶಕ್ತಿವಂತರನ್ನ ಬಚಾವ್ ಮಾಡಕ್ಕಲ್ಲ. ಪರಮೇಶ್ವರ್ ಸಾಹೇಬರು ಬಹಳ ಹಿರಿಯ ನಾಯಕರು, ಅವರು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಹೇಳಬೇಕಿತ್ತು. ಯಾವ ಗಡಬಡಿಯಲ್ಲಿ ಹೇಳಿದ್ರು ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಕೋರ್ಟ್ನಲ್ಲಿ ತೀರ್ಪು ಬಂದ ಮೇಲೆ ನಾ ಎಲ್ಲಾ ವಿಷಯಗಳ ಬಗ್ಗೆನೂ ಕೂಡ ಬೆಳಕು ಚೆಲ್ತೇನೆ, ತಮ್ಮ ಜೊತೆ ನಾ ಡಿಸ್ಕಸ್ ಮಾಡ್ತೇನೆ. ಇನ್ನೊಂದು ವಿಚಾರ, ಪೊಲೀಸರ ಪ್ರತಿಯೊಂದು ನೋವು, ಅದು ಹೆಡ್ ಕಾನ್ಸ್ಟೇಬಲ್ PC ಇಂದ ಹಿಡಿದು ಒಬ್ಬ ASI ವರೆಗೂ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನ ಮಾಡ್ತಾ ಇದ್ರು. ಒಂದು ವೀಕ್ಲಿ ಆಫ್ಗೂ ಕೂಡ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸಾಕಷ್ಟು ಹೋರಾಟ ಮಾಡಿ ಜೈಲು ಹಾದಿಯನ್ನು ತುಳಿದು ನಂತರದಲ್ಲಿ ಸಾಕಷ್ಟು ಇದು ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ ಮೇಲೂ ಕೂಡ ಇಂತಹ ಮೇಲ್ಗಡೆ ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯಾಗಿ ಕೆಲ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕೇಸನ್ನ ಇಷ್ಟು ಸುಲಭವಾಗಿ ಮುಚ್ಚಿ ಹಾಕುವಂಥದ್ದು, ಒಬ್ಬ ವ್ಯಕ್ತಿಗೆ, ಒಬ್ಬ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಏನು ಇವತ್ತ ನಿಮ್ಗೆ ಇಷ್ಟೆಲ್ಲ ನೋಡಿದಾಗ, ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟವನ್ನ ಮಾಡಿ ಯಾವುದೋ ಒಂದು 0 ಇಂದ ಹೀರೋ ಆದಂತಹ ವ್ಯಕ್ತಿ ನೀವು. ಆದ್ರೆ ಇಂತಹ ವ್ಯಕ್ತಿಗಳು ಯಾರೋ ಒಬ್ಬ ಮೇಲ್ಗಡೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಹೇಳ್ದ ಅಂತ ಹೇಳಿ ಒಬ್ಬ IPS ಆದವನೋ ಅಥವಾ ಅದಕ್ಕಿಂತ KS ಆದವನೋ ಇನ್ನೊಂದು ಯಾವ್ದೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗೋದು ಸರಿನಾ? ನಿಜಕ್ಕೂ ಕೂಡ ಯಾವ ದಿಕ್ಕಿನತ್ತ ನಮ್ಮ ಸಮಾಜ ಹೋಗ್ತಾ ಇದೆ ಸರ್? ಅದೇ ಹೇಳಿದ್ನಲ್ಲ, ಇದು ಬಹಳ ಬೇಸರದ ಸಂಗತಿ. ನಾವು ಇವತ್ತು ಬರೀ ಯಾರೋ ಹೋಮ್ ಮಿನಿಸ್ಟರ್ ಹೇಳಿದ್ರು ಮತ್ತು ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂತ ಹೇಳಿ ಬಿಡೋದಲ್ಲ. ಈ ಪ್ರಕರಣ ಮೊದಲಿಗೆ ಹೇಳಿದಾಗ ಇದೊಂದು ಪ್ರಕರಣ ಏನಿದೆ, ಹಿರಿಯ ರಾಜಕಾರಣಿಗಳಿಗೆ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪಾಠ. ಪ್ರಕರಣದ ತೀರ್ಪು ಏನ್ ಬರುತ್ತೆ, ಈಗ ತೀರ್ಪು ಏನೋ ಬರಲಿ, ಬಟ್ ಈ ಇನ್ವೆಸ್ಟಿಗೇಷನ್ ಇದೆಲ್ಲ ಆಗಿದ್ ನೋಡಿದ್ರೆ, ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಮಾತಾಡ್ತಿರೋದನ್ನ ನೋಡಿದ್ರೆ, ಇದು ಅವ್ರೆಲ್ರಿಗೂ ಒಂದು ಪಾಠ. ಇದ್ರ ಮೇಲೆ ತಿಳುವಳಿಕೆಯನ್ನು ಇಟ್ಟುಕೊಂಡು ಮುಂದೆ ರಾಜಕಾರಣಿಗಳು ರಾಜಕಾರಣ ಮಾಡಬೇಕು, ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಬೇಕು. ಓಕೆ, ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ? ಇಷ್ಟೆಲ್ಲ ನಾನು ಏನಿಲ್ಲ, ಇದನ್ನ ಅಲ್ಲಿಗೆ ಮುಚ್ಚಾಕಿ ಲೋಕಲ್ ಸ್ಟೇಷನ್ ನಲ್ಲೇ ಇದನ್ನ ಫಿನಿಶ್ ಮಾಡ್ಬೇಕು ಅಂತ ಹೇಳಿ ಕೂತಿರ್ತಕ್ಕಂಥ ಶತಪ್ರಯತ್ನ ಮಾಡ್ತಾ ಇದ್ದಂತ ವ್ಯಕ್ತಿಗಳಿಂದ ಅದನ್ನ ತಗೊಂಡೋಗಿ CBIಗೆ ನೀಡುವಂತಹ ಕೆಲಸಗಳು ಮಾಡಿದ್ರಿ. ಇದು ಸರ್ಕಾರಗಳು ಬಂದಾಗ ಮಾತ್ರ ಚೇಂಜಸ್ ಆಗುತ್ತೆ. ಹಳೆ ಕೇಸು ಅವ್ರ ಮೇಲೆ ಹಂಗೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಯ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಒಂದು ಕೊಲೆ ನಡೀತು. ಅದಾದ್ಮೇಲೆ ಬೇರೆ ಒಂದು ಸರ್ಕಾರ ಬಂತು, ಬೇರೆ ಪಕ್ಷದ ಸರ್ಕಾರ, ಹಿಂಗೆ ನಡ್ಕೊಂಡ್ ಬಂತು. ಆ ಕಾರಣಕ್ಕೋಸ್ಕರ ಇಲ್ಲಿ ಚೇಂಜಸ್ ಮಾಡ್ಕೊಂಡ್ರ ಆ ಒಂದು ಟೈಮಲ್ಲೇ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಆದಷ್ಟು ಬೇಗ ಪರಿಹಾರ ಸಿಗ್ತಾ ಇತ್ತು. ಇಷ್ಟೊಟ್ಟಿಗೆ ಜಡ್ಜ್ಮೆಂಟೇ ಆಗೋಗೋದಲ್ವಾ ಸರ್? ನಿಮ್ಗೆ ಹೇಳ್ಬಿಡ್ತೀನಿ, ಸರ್ಕಾರ ಕಾಂಗ್ರೆಸ್ BJP ಮತ್ತೊಂದು ರಾಜಕೀಯ ಪಕ್ಷದ ಸರ್ಕಾರ ಅಲ್ಲ. ಸರ್ಕಾರ ಜನಸಾಮಾನ್ಯರ ಸರ್ಕಾರ. ಚುನಾವಣೆಗೆ ಮಾತ್ರ ಪಕ್ಷಗಳು, ಚುನಾವಣೆ ಮುಗಿದ ಮೇಲೆ ಅದು ಸರ್ಕಾರ ಜನಸಾಮಾನ್ಯರ ಸರ್ಕಾರ ಯಾವುದೇ ಬರಲಿ ಸರ್, ಅದು ಅನ್ಯಾಯ ಅಂತ ಹೇಳಿ ಅದರ ಮೇಲೆ ಧ್ವನಿ ಎದ್ದಾಗ, ಅದರ ಮೇಲೆ ಸಾಕಷ್ಟು ಬಲವಾದ ಸಾಕ್ಷಿಗಳು ಕಂಡು ಬಂದಾಗ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಸರ್ಕಾರ ಇಲ್ಲಿ ತನ್ನ ಕರ್ತವ್ಯವನ್ನು ಮರೆತಿದೆ. ಅದಕ್ಕೋಸ್ಕರನೇ ಇದು ಮುಂದೆ CBI ಹೋಗ್ಬೇಕಂತ ಕೋರ್ಟ್ ಕಚೇರಿ ಮೆಟ್ಲೆ ಇರುವಂತದ್ದು. ಓಕೆ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಕೊನೆಯದಾಗಿ ಈ ಜಡ್ಜ್ಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಿದೆ? ಅಂದ್ರೆ ಇಷ್ಟರವರೆಗೆ ತಗೊಂಡ್ ಬಂದ್ರಲ್ಲ, ಹೆಂಗ್ ಫೀಲ್ ಇದೆ? ಯಾವ ರೀತಿ ಹತ್ತಿ ತರ ಇದೆ ಮನ್ಸು? ಇಲ್ಲ, ಇದು ಏನೇ ಬರಲಿ, ಜಜ್ಮೆಂಟ್ ಏನೇ ಬರಲಿ, ಇಲ್ಲಿವರೆಗೂ ಈ ಪ್ರಕರಣ ತಂದ್ವಿ ಅಲ್ಲ, ಈ ಪ್ರಕರಣ ತಂದು ನಾವು ಜೀವಂತವಾಗಿದ್ದೇವಲ್ಲ ಅನ್ನೋ ಸಂತೋಷ ನನಗಿದೆ ಸರ್. ನೋಡಿದ್ರಲ್ಲ, ಬಸವರಾಜ್ ಸರ್ ಈಗ ಮಾತಾಡೋ ಲೆಕ್ಕಾಚಾರದಲ್ಲಿ 2016ರಿಂದ ನಾ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀನಿ, 10 ವರ್ಷ ಆಯ್ತು, ಹೋರಾಟ ಅಂತ ಜಡ್ಜ್ಮೆಂಟ್ಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ದಾರೆ. ಅಂದ್ರೆ ವಿನಯ್ ಕುಲಕರ್ಣಿ ಅವರು ಏನು ಸಚಿವರು, ಈ ಹಿಂದೆ ಇದ್ದಂತವ್ರು, ಶಾಸಕರಾಗಿ ಈಗ ಪ್ರೆಸೆಂಟ್ ಇದ್ದವರು, ಈ ರೀತಿಯಾಗಿ ಒಂದು ಅಫೆನ್ಸ್ ಮಾಡ್ಕೊಂಡು ಕೈಯಲ್ಲಿ ಕಾಸಿಟ್ಕೊಂಡು ಎಲ್ಲಾ ಅಧಿಕಾರಿಗಳನ್ನ ಕೊಂಡ್ಕೊಂಡು ಯಾರ್ಯಾರು ಬೇಕೋ ಅವ್ರವ್ರ ಹತ್ರ
ಮಾತುಕತೆ ಮಾಡ್ಕೊಂಡು ಫಿಕ್ಸಿಂಗ್ ಮಾಡ್ಬೇಕು ಅಂತ ಹೋದ್ರು. ಎಲ್ಲ ಒಂದ್ ಕಡೆ ಕಳ್ಳ ತಗ್ಲಾಕೊಳ್ಳೇಬೇಕಲ್ಲ, ತಗ್ಲಾಕೊಂಡ. ಅದೇ ರೀತಿಯಾಗಿ ಈಗ ವಿನಯ್ ಕುಲಕರ್ಣಿ ಅವ್ರ ಜೊತೆ 21 ಜನರು ಕೂಡ ತಗ್ಲಾಕೊಂಡು ಜೈಲ್ಗೆ ಹೋಗೋಕೆ ಸರ್ತಿ ಸಾಲಲ್ಲಿ ನಿಂತಿದ್ದಾರೆ. ಏನಾಗುತ್ತೆ ಜಡ್ಜ್ಮೆಂಟ್ ಅನ್ನ ನೋಡ್ಕೊಂಡು ಕಾದ್ ನೋಡ್ಬೇಕಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕ್ಯಾಮರಾಮನ್ ಗಂಗಾಧರ್ ಜೊತೆ ದತ್ತರಾಜ್ ಪಡುಕೋಣೆ, ಅಶ್ವವೇಗ, ಬೆಂಗಳೂರು.